ಪ್ರಾಬ್ಲಮ್ ಏನು ಅಂತ ಹೇಳು. ಹೇಳಿದ್ನಲ್ವಾ, ಫ್ಯಾಮಿಲಿ ಪ್ರಾಬ್ಲಮ್ ಅಷ್ಟೇ. ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಬೇಡ ಅಂತ ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ ನಿನಗೆ. ನಾನು ನಿನಗೆ ಕೇಳ್ತಾ ಇರೋದು ಇಷ್ಟೇ. ನನ್ನನ್ನು ರಿಜೆಕ್ಟ್ ಮಾಡ್ತಾ ಇದೆಯಾ ಅಂತ ನಾನು ಹೇಳ್ತಾ ಇಲ್ಲ. ನನಗೆ ಗೊತ್ತು ನಿನಗೆ ನಾನು ಅಂದರೆ ಇಷ್ಟ ಅಂತ. ಬಟ್ ನೀನು ಯಾಕೆ ನನ್ನ ಹತ್ರ ಅದನ್ನು ಹೇಳ್ಕೊತಾ ಇಲ್ಲ, ಕಾರಣ ಏನು ಅಂತ ಕೇಳ್ತಾ ಇದ್ದೀನಿ ನಾನು ಅಷ್ಟೇ. ನೋಡಿ, ನಿಮ್ಮ ಬಗ್ಗೆ ಯಾವುದೇ ರೀತಿ ನನಗೆ ಕೊರತೆ ಇಲ್ಲ. ಆದರೆ ನಮ್ಮನೆ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೋಬೇಕಲ್ವಾ? ನೋಡು ಐಶು, ಪ್ರೀತಿ ಮಾಡಿದ ಮೇಲೆ ಇದನ್ನೆಲ್ಲ ಫೇಸ್ ಮಾಡಲೇಬೇಕು. ಅದನ್ನೆಲ್ಲ ಫೇಸ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ನೀನು ಯಾಕೆ ಅದನ್ನು ಒಪ್ಕೊಳ್ತಾ ಇಲ್ಲ ಅಂತ. ಬಟ್ ನಾನು ರೆಡಿ ಇಲ್ವಲ್ಲ. ಯಾಕೆ? ನಮ್ಮನೆಯವ್ರಿಗೆಲ್ಲ ನಂಬಿಕೆ ದ್ರೋಹ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಐಶು, ಪ್ರೀತಿ ಮಾಡಿದ ಮಾತ್ರಕ್ಕೆ ನಂಬಿಕೆ ದ್ರೋಹ ಅಂತ ಯಾಕೆ ಅನ್ಕೊಂತೀಯ ನೀನು? ನೋಡಿ, ನನ್ನ ಮಾತು, ನನ್ನ ಭಾವನೆಗಳು ಕೇಳೋದಕ್ಕೆ ನಿಮಗೆ ಕಷ್ಟ ಆಗ್ತಿರ್ಬೋದು, ಆದರೆ ಇದೇ ಸತ್ಯ. ನಮ್ಮ ಮನೆಯವ್ರನ್ನೆಲ್ಲ ಎದುರಾಕೊಂಡು ಅವ್ರ ನಂಬಿಕೆಗೆಲ್ಲ ದ್ರೋಹ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ನೋಡು ಐಶು, ಅಂಥ ಪರಿಸ್ಥಿತಿ ಬರೋದಕ್ಕೆ ನಾನು ಬಿಡಲ್ಲ. ಏನು ಬಿಡಲ್ಲ ನೀವು? ಏನು ಗೊತ್ತು ನಿಮಗೆ ನಮ್ಮ ಮನೆ ಬಗ್ಗೆ? ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಗೊತ್ತಾ? ಅದರಲ್ಲೂ ನಮ್ಮ ಅಣ್ಣ ಎಷ್ಟು ನಂಬಿಕೆ ಇಟ್ಟಿದ್ದಾನೆ. ನಮ್ಮ ಅಣ್ಣಂಗೆ ಮೋಸ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಅಪ್ಪಾಜಿ ಕೂಡ ಅಷ್ಟೇ, ನಾನು ತುಂಬ ಪ್ರೀತಿ ಮಾಡ್ತಾರೆ. ಅವ್ರಿಗೆಲ್ಲ ನಾನು ಯಾವುದೇ ಕಾರಣಕ್ಕೂ ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ನನಗೆ ಗೊತ್ತು ಐಶು, ನನಗಿಂತ ಹೆಚ್ಚಾಗಿ ನಿಮ್ಮ ಮನೆಯವ್ರು ನಿನ್ನನ್ನು ಇಷ್ಟಪಡ್ತಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅದ್ರ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡಬೇಡ ಐಶು. ಎರಡೂ ಫ್ಯಾಮಿಲಿಗೂ ಒಪ್ಸಿನೇ ಮದುವೆ ಆಗೋಣ. ಈಗ ನೀನು ಹೇಳು, ನಿನಗೆ ನಾನು ಇಷ್ಟನಾ ಇಲ್ವಾ ಅಷ್ಟು ಹೇಳು. ನೋಡು, ಇಲ್ಲಿವರೆಗೂ ನಾನು ಕೇಳಿದೆ, ನಿನ್ನ ಸಮಸ್ಯೆ ಏನು ಅನ್ನೋದು ನನಗೆ ಅರ್ಥ ಆಯಿತು. ಬಟ್ ನನಗಿವಾಗ ಅದು ಅವಶ್ಯಕತೆ ಇಲ್ಲ, ನನಗೆ ಬೇಡ. ನನಗೆ ನಿನ್ನ ಮನಸ್ಸಲ್ಲಿ ನಾನು ಇದ್ದೀನಾ ಇಲ್ವಾ ಅಷ್ಟು ಮಾತ್ರ ಹೇಳು. ನಿನಗೆ ನಾನು ಇಷ್ಟನಾ ಇಲ್ವಾ? ನಾನು ಹೇಳೋದು ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ? ನಿನ್ನ ಪ್ರಾಬ್ಲಮ್ ಇಷ್ಟನಾ? ನೋಡಿ, ನಿಮಗಿಂತ ನನ್ನ ಫ್ಯಾಮಿಲಿನೇ ನನಗೆ ಇಂಪಾರ್ಟೆಂಟು. ಐಶು, ನಿನ್ನ ಫ್ಯಾಮಿಲಿ ನಿನಗೆ ಎಷ್ಟು ಇಂಪಾರ್ಟೆಂಟೋ ನನ್ನ ಫ್ಯಾಮಿಲಿ ಕೂಡ ನನಗೂ ಅಷ್ಟೇ ಇಂಪಾರ್ಟೆಂಟು. ಈಗ ನಿನ್ನ ಪ್ರಾಬ್ಲಮ್ ಎಲ್ಲ ಹೇಳಿದ್ಯಾ ಅಂತ ನಾನು ಅನ್ಕೊತೀನಿ. ನನ್ನ ಪ್ರಾಬ್ಲಮ್ ಸ್ವಲ್ಪ ನೀನು ಕೇಳ್ಬೋದಲ್ವಾ? ಅದರ ಅವಶ್ಯಕತೆ ನನಗಿಲ್ಲ. ಸುಮ್ಮನೆ ನಾಟಕ ಮಾಡಬೇಡ ಐಶು. ಎಷ್ಟು ದಿನ ಅಂತ ನನ್ನಿಂದ ಕಾಯಕ್ಕಾಗಲ್ಲ, ಅರ್ಥ ಮಾಡ್ಕೋ. ನಾನು ಅಷ್ಟೇ, ನನ್ನ ಮೇಲೆ ನಂಬಿಕೆ ಇಟ್ಟಿರೋ ನನ್ನ ಫ್ಯಾಮಿಲಿಗೆ ಮೋಸ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ಕೊನೆಗೂ ನೀನು ಹೇಳಲೇ ಇಲ್ಲ ಅಲ್ವಾ? ನಿನಗೆ ನಾನು ಇಷ್ಟನಾ ಇಲ್ವಾ ಅಂತ ನಾನು ಕೇಳ್ತಾ ಇದ್ದೀನಿ, ಹೇಳು. ಅದೊಂದು ವಿಷಯ ಬಿಟ್ಟು ಬೇರೆ ಏನಾದರೂ ಮಾತಾಡಿ. ನೀನು ಹೇಳಲಿಲ್ಲ ಅಂದರೆ ನನ್ನ ಮೇಲೆ ಆಣೆ ಐಶು, ನೀನು ಹೇಳಲೇಬೇಕು ಅಷ್ಟೇ. ಎಲ್ಲ ನಿಮಗೆ ಗೊತ್ತು ತಾನೇ, ಮತ್ತೆ ನಾನು ಯಾಕೆ ಕೇಳಬೇಕು? ನನಗೆ ನಿನ್ನ ಬಾಯಿಯಿಂದನೇ ಕೇಳಬೇಕು ಅಂತ ಅನ್ನಿಸ್ತಿದೆ, ಹೇಳು ಅಷ್ಟೇ. ಯಾಕ್ರಿ ಇಷ್ಟೊಂದು ಟಾರ್ಚರ್ ಕೊಡ್ತೀರಾ? ಐಶು, ನಾನು ಟಾರ್ಚರ್ ಅಂತ ಅನ್ನಿಸ್ತಾ ಇದ್ದೀನ ನಿನಗೆ? ಮತ್ತೆ ಕೇಳಿದ್ದೆ ಕೇಳ್ತೀರಾ? ನಾನು ಹೇಳಿದ್ದೀನಿ ಅಲ್ವಾ, ನನಗೆ ಉತ್ತರ ಸಿಗೋವರೆಗೂ ನಾನು ಬಿಡಲ್ಲ. ಹೇಳು ಐಶು. ಆದರೆ ಒಂದಂತೂ ಸತ್ಯ, ಈ ಅವಕಾಶನ ನೀನು ಕಳ್ಕೊಂಡೆ ಅಂದರೆ ಮತ್ತೆ ಇಂಥ ಅವಕಾಶ ನಿನಗೆ ಸಿಗಲ್ಲ. ಈ ಕ್ಷಣ ನೀನೇನಾದರೂ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂದರೆ ಫೈನಲ್ ಆಗಿ ನಾನೇ ಡಿಸೈಡ್ ಮಾಡ್ತೀನಿ ನಿನ್ನ ಮನಸ್ಸಲ್ಲಿ ನಾನಿಲ್ಲ, ನಿನಗೆ ನಾನು ಇಷ್ಟ ಇಲ್ಲ ಅಂತ. ಈ ಥರ ಅರ್ಥ ನಿಂತ್ಕೊಂಡ್ರೆ ನಾನು ಏನಂತ ಅರ್ಥ ಮಾಡ್ಕೋಬೇಕು? ಸರಿ ಬಿಡು ಐಶು, ನಿನಗೆ ನಾನು ಇಷ್ಟ ಇಲ್ಲ ಅನ್ನೋದನ್ನು ನನಗೆ ಅರ್ಥ ಮಾಡಿಸ್ಬಿಟ್ಟೆ ನೀನು. ನಿನ್ನ ಮನಸ್ಸಿಗೆ ಅರ್ಥ ಮಾಡೋದಕ್ಕೆ ನನಗಿಷ್ಟ ಇಲ್ಲ ಐಶು. ಈಗ ನನ್ನ ಪ್ರಾಬ್ಲಮ್ ಏನು ಅಂತ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ನಿಮ್ಮ ಫ್ಯಾಮಿಲಿ ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರೋ ಅಷ್ಟೇ ನಂಬಿಕೆ ನನ್ನ ಮೇಲೂ ನನ್ನ ಫ್ಯಾಮಿಲಿ ಇಟ್ಟಿದ್ದಾರೆ. ಆದರೆ ನಾನು ನನ್ನ ತಾಯಿ ನಂಬಿಕೆನ ಕಳ್ಕೊಂಡೆ. ಯಾರಿಗೋಸ್ಕರ ಗೊತ್ತಾ? ನಿನಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ. ನಿನಗೆ ಗೊತ್ತಾ ಐಶು, ನಮ್ಮ ಮನೇಲಿ ಹುಡುಗಿನ ನೋಡ್ತಾ ಇದ್ದಾರೆ. ಈಗೇನಾದರೂ ನೀನು ಒಪ್ಕೊಳ್ಲಿಲ್ಲ ಅಂದರೆ ನನಗೆ ಬೇರೆ ಹುಡುಗಿನ ನೋಡಿ ಮದುವೆ ಮಾಡ್ತಾರೆ. ಈಗಾಗಲೇ ಇದ್ರ ಬಗ್ಗೆ ಮನೇಲಿ ಮಾತಾಡಾಗಿದೆ ನಾನು ನಮ್ಮಮ್ಮಂಗೆ ಮೋಸ ಮಾಡಿದೆ ಅಂತ. ನಮ್ಮಮ್ಮ ಎಷ್ಟೆಲ್ಲ ಕಣ್ಣೀರು ಹಾಕಿದ್ರು ಗೊತ್ತಾ? ಅದನ್ನೆಲ್ಲ ನೋಡಿ ನಾನು ಏನಕ್ಕೆ ಸಹಿಸ್ಕೊಂಡಿದ್ದೆ ಗೊತ್ತಾ? ನಿನಗೋಸ್ಕರ, ನೀನನ್ನು ಪಡ್ಕೊಳ್ಬೇಕು ಅನ್ನೋ ಆಸೆಯಿಂದ. ಆದರೆ ನೀನು ನೋಡಿದ್ರೆ ಇಷ್ಟನೇ ಇಲ್ಲ ಅನ್ನೋ ಥರ ಮಾತಾಡ್ತಾ ಇದೆಯಾ. ಈಗಾಗಲೇ ನಮ್ಮಿಬ್ಬರು ಪ್ರೀತಿ ಬಗ್ಗೆ ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿದ್ದೀನಿ. ನೀನು ಜೈ ತಂಗಿ ಅನ್ನೋದು ನಮ್ಮ ಅಪ್ಪಂಗೆ ಗೊತ್ತು. ಈಗ ನಾನು ನಿನ್ನನ್ನು ನನ್ನ ತಾಯಿಗೆ ಪರಿಚಯ ಮಾಡ್ಸೋಣ ಅಂದ್ಕೊಂಡಿದ್ದೆ. ಆದರೆ ನಿನ್ನ ಮನಸ್ಸಲ್ಲಿ ನಾನು ಇಲ್ಲ ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಐಶು. ನಿನಗೆ ಗೊತ್ತಾ, ನಾನು ಇಷ್ಟಪಟ್ಟಿರೋ ಹುಡುಗಿ ಜೊತೆ ಇನ್ನೂ ನಾನು ಮಾತಾಡಿಲ್ಲ ಅಂತ ಹೇಳಿದ್ರು ನಮ್ಮ ಅಪ್ಪ ಅಮ್ಮ ಏನೂ ಮಾತಾಡಲಿಲ್ಲ. ಆದರೆ ನಮ್ಮಮ್ಮ ಮಾತ್ರ ಹೇಳಿದ್ದಾರೆ, ಅವಳೇನಾದರೂ ಒಪ್ಕೊಳ್ಳಿಲ್ಲ ಅಂದರೆ ನಾನು ತೋರಿಸಿದ ಹುಡುಗಿಗೆ ನೀನು ತಾಳಿ ಕಟ್ಟಬೇಕು ಅಂತ ಆಣೆ ಮಾಡಿದ್ದಾರೆ. ಹೇಳು ಐಶು, ನೀನೊಂದು ಬಿಟ್ಟು ಬೇರೆಯವ್ರನ್ನ ಮದುವೆ ಆಗೋದು ನನಗೆ ಇಷ್ಟ ಇಲ್ಲ. ಪ್ಲೀಸ್ ಐಶು, ಅರ್ಥ ಮಾಡ್ಕೊ. ಇಷ್ಟೆಲ್ಲ ಹೇಳಿದ ಮೇಲೂ ಏನು ಮಾತಾಡದೆ ಮೌನವಾಗಿದ್ದೀಯಾ ಅಂದರೆ ನನಗೆ ಅರ್ಥ ಆಯಿತು ಬಿಡು ಐಶು. ನನಗೀಗ ಅನ್ನಿಸ್ತಾ ಇದೆ ನಿನಗೆ ಮನಸ್ಸೇ ಇಲ್ಲ ಅಂತ. ಹೇಳು ಐಶು, ಫೈನಲ್ ಆಗಿ ಹೇಳ್ಬಿಡು. ನಿಜವಾಗ್ಲೂ ನನ್ನಿಂದ ತಡ್ಕೊಳಕ್ಕಾಗ್ತಿಲ್ಲ ಈ ಸತ್ಯನ. ನಾನು ಹೇಳಿದ್ದೀನ ನಿಮಗೆ ಇಷ್ಟ ಇಲ್ಲ ಅಂತ? ಮತ್ತೆ ಫ್ಯಾಮಿಲಿಗೋಸ್ಕರ ನನ್ನ ಪ್ರೀತಿನ ಯಾಕೆ ಸಾಯಿಸ್ತಾ ಇದೆಯಾ ಐಶು? ಯಾವುದೇ ಕಾರಣಕ್ಕೂ ನಾನು ಯಾರಿಗೂ ಬಿಟ್ಕೊಡಲ್ಲ ನಿಮ್ಮನ್ನ. ಐಶು, ನಿಜವಾಗ್ಲೂ ನಿಜ ಹೇಳ್ತಾ ಇದೆಯಾ? ನೋಡಿ, ನನಗೆ ನೀವಂದ್ರೆ ತುಂಬಾ ಇಷ್ಟ. ನಾನು ನಿಜವಾಗ್ಲೂ ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ. ಆದ್ರೆ ಒಂದಂತೂ ನಿಜ, ಮುಂದೆ ಎರಡು ಫ್ಯಾಮಿಲಿಯಿಂದ ಏನೇ ಪ್ರಾಬ್ಲಮ್ ಆದ್ರೂ ನೀವೇ ಫೇಸ್ ಮಾಡಬೇಕು. ಐಶು,
ನಿಜವಾಗ್ಲೂ ನೀನು ಮನಸ್ಸಿಂದ ಮಾತಾಡ್ತಾ ಇದೆಯಾ? ಹೌದು, ನನ್ನ ಮನಸ್ಸಿಂದನೇ ಹೇಳ್ತಾ ಇರೋದು. ನೀವಂದ್ರೆ ನನಗೆ ತುಂಬಾ ಇಷ್ಟ. ಐ ಲವ್ ಯು ಮಧು. ಈ ವಿಷಯ ನನಗೆ ಮೊದಲೇ ಗೊತ್ತು ಅಂತ ನಿನಗೂ ಗೊತ್ತಲ್ವಾ ಐಶು? ಮತ್ತೆ ಯಾಕೆ ಈ ಥರ ಎಲ್ಲ ಮಾತಾಡಿ ನನಗೆ ಹರ್ಟ್ ಮಾಡಿದ್ರಿ ನೀವು? ಐಶು, ಇದೆಲ್ಲ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡ್ಯಾ ನೀನು? ಇಲ್ಲ ಕಣೋ, ನಿಜವಾಗ್ಲೂ ಪ್ರಾಮಿಸ್, ಇದೆಲ್ಲ ಸತ್ಯ. ಹಾಗಾದ್ರೆ ನನ್ನ ಬಗ್ಗೆ ನಿಮ್ಮ ಮನೇಲಿ ಮಾತಾಡಿರೋದು ನಿಜನಾ? ನಮ್ಮ ಪ್ರೀತಿ ಮೇಲಾಣೆಗೂ ನಿಜ. ಹಾಗಾದ್ರೆ ನಿಜವಾಗ್ಲೂ ನಾನು ಒಪ್ಕೊಂತಾರ ನಿಮ್ಮ ಮನೇಲಿ? ಆಲ್ರೆಡಿ ನಾನು ಒಪ್ಸಾಗಿದೆ ಐಶು. ನಿನ್ನನ್ನು ಕರ್ಕೊಂಡೋಗಿ ನನ್ನ ತಾಯಿಗೆ ಪರಿಚಯ ಮಾಡಿಸ್ಬೇಕು. ಆದ್ರೆ ನೀವ್ ಅನ್ಕೊಂಡದ್ದು ಸುಲಭ ಅಲ್ಲ ನಮ್ಮ ಮನೇಲಿ ಒಪ್ಸೋದು. ಅದನ್ನೆಲ್ಲ ನಮ್ಮ ಅಪ್ಪ ಅಮ್ಮ ನೋಡ್ಕೊತಾರೆ ಐಶು. ಅಂದ್ರೆ ನೋಡು ಐಶು, ನಮ್ಮಿಬ್ರು ಪ್ರೀತಿ ಬಗ್ಗೆ ಯಾವುದೇ ಕಾರಣಕ್ಕೂ ನಿಮ್ಮ ಮನೇಲಿ ಮಾತಾಡೋಕೆ ಹೋಗ್ಬೇಡ. ಯಾಕೆ? ನಾವಿಬ್ರು ಪ್ರೀತಿ ಮಾಡ್ತಾ ಇದ್ದೀವಿ ಅಂತ ಗೊತ್ತಾದರೆ ತಾನೇ ಪ್ರಾಬ್ಲಮ್ ಆಗೋದು. ಗೊತ್ತಾಗೋದೇ ಬೇಡ. ಡೈರೆಕ್ಟಾಗಿ ನಮ್ಮ ಅಪ್ಪ ಅಮ್ಮ ಬಂದು ಹೆಣ್ಣು ಕೇಳಲಿ, ಸರಿನಾ? ಇದಕ್ಕೆಲ್ಲ ನಿಜವಾಗ್ಲೂ ನಮ್ಮಮ್ಮ ಒಪ್ಕೊಳ್ಳಲ್ಲ ಮಧು. ಯಾಕೆ ಒಪ್ಕೊಳ್ಳಲ್ಲ ಐಶು? ನನಗೇನು ಕಡಿಮೆ ಆಗಿದೆ? ನಿನ್ನೊಂದು ಸಾಕು ಶಕ್ತಿ ಇಲ್ವಾ ನನಗೆ? ಆದ್ರೆ ನಮ್ಮ ಮನೆ ಬಗ್ಗೆ ಗೊತ್ತಿಲ್ಲ ನಿಮ್ಗೆ. ಅಣ್ಣನ ಮದುವೆ ವಿಚಾರದಲ್ಲಿ ನಮ್ಮಮ್ಮ ಇಷ್ಟೆಲ್ಲ ರಾದಂತ ಮಾಡಿದ್ರು ಗೊತ್ತಾ ನಿಮ್ಗೆ? ಅದು ಅಲ್ಲದೆ ಅದು ಅರೇಂಜ್ ಮ್ಯಾರೇಜ್ ಆಗಿರೋದ್ರಿಂದ ಈಗೇನಾದರೂ ನಾವು ಈ ಥರ ಅಂತ ಗೊತ್ತಾದರೆ ನಮ್ಮಮ್ಮ ನಿಜವಾಗ್ಲೂ ಒಪ್ಕೊಳ್ಳೋದೇ ಇಲ್ಲ. ನಾನು ಹೇಳ್ತಾ ಇದ್ದೀನಲ್ವಾ, ಹೇಳೋದು ಬೇಡ. ಸೊ ನಾವಿಬ್ಬರು ಅವ್ರಿಗೆ ಗೊತ್ತಾಗ್ದೇ ಒಬ್ರಿಗೊಬ್ರು ಇಷ್ಟಪಟ್ಟಿದ್ದೀವಿ. ಹಾಗೆ ಇದ್ಬಿಡೋಣ, ಮದುವೆವರೆಗೂ ನೋಡೋಣ, ಸರಿನಾ? ಆದರೆ ನಮ್ಮ ಮನೇಲೂ ಇನ್ನೂ 1 ವರ್ಷ 2 ವರ್ಷ ಆಗ್ಬೋದು. ನಾನು ಆಲ್ರೆಡಿ ಮನೇಲಿ ಹೇಳಿದ್ದೀನಿ ಐಶು, ನನ್ನ ಮದುವೆ ಬಗ್ಗೆ ಇನ್ನೂ 2 ವರ್ಷ ಮಾತಾಡಬೇಡಿ ಅಂತ. ನಿಜವಾಗ್ಲೂ? ನಿಜವಾಗ್ಲೂ ಐಶು. ಸಾರಿ ಮಧು, ನಾನು ನಿಮಗೆ ತುಂಬ ಹರ್ಟ್ ಮಾಡಿಬಿಟ್ಟೆ. ಪರವಾಗಿಲ್ಲ ಐಶು, ಹರ್ಟ್ ಮಾಡಿದ್ರು ಒಳ್ಳೆ ಸುದ್ದಿನೇ ಹೇಳ್ದಲ್ವಾ, ಕೇಳಿ ಖುಷಿ ಆಯಿತು. ನಿಜವಾಗ್ಲೂ ಇಷ್ಟು ಬೇಗ ಒಪ್ಕೊಂತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಹೌದಾ? ನಾನು ಒಪ್ಕೊಂತಾ ಇರಲಿಲ್ಲ. ಮತ್ತೆ ಈಗ ಒಪ್ಕೊಂಡಿದ್ಯಾ? ನಿಮ್ಮ ಮನೇಲಿ ಬೇರೆ ಮದುವೆ ಮಾಡ್ತೀವಿ ಅಂತ ಹೇಳಿದ್ರು ಅಂತ ಹೇಳ್ತಾ ಇದ್ದೀರಾ ಮತ್ತೆ? ನನ್ನ ಮೇಲೆ ಅಣೆಗೋದು ನಿಜನೇ ಐಶು. ನಮ್ಮಮ್ಮ ಎಷ್ಟು ಬೇಜಾರಾಗಿದ್ದಾರೆ ಗೊತ್ತಾ? ಯಾಕೆ ಬೇಜಾರಾಗಿದ್ದಾರೆ? ಅವ್ರಿಗೆ ತಕ್ಕಾಗಿರೋ ಸೊಸೆನೇ ಬೇಕು ಅಂತ ಹುಡುಕ್ತಾ ಇದ್ದಾರೆ ಐಶು. ಮತ್ತೆ ನನ್ನನ್ನು ಒಪ್ಕೊಂತಾರ ಅವರು? ನೀನು ಅವ್ರಿಗೆ ತಕ್ಕ ಸೊಸೆ ಅಂತ ನನಗೆ ಗೊತ್ತು. ಖಂಡಿತ ಒಪ್ಕೊಂತಾರೆ. ಸರಿ ಹೇಳು, ಯಾವಾಗ ಬರ್ತೀಯ ನಮ್ಮ ಮನೆಗೆ? ಏನು ಇಷ್ಟು ಬೇಗನಾ? ಹೌದು ಐಶು, ತಡ ಮಾಡಿದ್ರೆ ಮತ್ತೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಇನ್ನೂ ಸ್ವಲ್ಪ ದಿನ ಹೋದ್ಮೇಲೆ. ಬೇಡ ಐಶು, ಅರ್ಥ ಮಾಡ್ಕೊ ಹೇಳೋದನ್ನ. ಸರಿ, ನಾನು ಯೋಚನೆ ಮಾಡಿಬಿಟ್ಟು ಹೇಳ್ತೀನಿ. ನಾನು ಇಷ್ಟ ಅಂತ ಹೇಳೋದಕ್ಕೆ ಇಷ್ಟು ದಿನ ಟೈಮ್ ತೊಗೊಂಡಿದ್ಯಾ? ಮನಸ್ಸಲ್ಲಿ ನಿಜವಾಗ್ಲೂ ಪ್ರೀತಿ ಇದ್ದರೂ ಹೇಳ್ಕೊಂಡಿಲ್ಲ ನೀನು ನನಗೆ, ಅಲ್ವಾ? ಅದೆಲ್ಲ ಏನು ಕೇಳಬೇಡಿ ಇವಾಗ ನನಗೆ. ಥ್ಯಾಂಕ್ಸ್ ಐಶು, ಐ ಲವ್ ಯು ಸೋ ಮಚ್. ಹಬ್ಬ, ಇವತ್ತು ನಿಜವಾಗ್ಲೂ ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆದರೆ ನನಗೆ ತುಂಬ ಭಯ ಆಗ್ತಿದೆ. ಸುಮ್ಮನೆ ಇರೋ ಐಶು, ಇನ್ನೇನು ಮಾತಾಡ್ಬೇಡ. ನನಗೆ ಗೊತ್ತು ನಿಮ್ಮ ಫ್ಯಾಮಿಲಿ ಬಗ್ಗೆ. ಅದನ್ನೆಲ್ಲ ಮುಂದೆ ಯೋಚನೆ ಮಾಡ್ತೀನಿ ಏನು ಮಾಡಬೇಕು ಅಂತ. ಏನು ಹೆದರ್ಕೊಳಕ್ಕೆ ಹೋಗ್ಬೇಡ. ಇದ್ರ ಬಗ್ಗೆ ನಿನಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋಗೆ ನಾನು ನೋಡ್ಕೊತೀನಿ. ಆದರೆ ನಾನು ಈ ವಿಷಯದ ಬಗ್ಗೆ ಅಣ್ಣನ ಹತ್ರ ಬಾಯಿ ತಪ್ಪಿ ಮಾತಾಡ್ಬಿಡ್ತಿದ್ದೆ ಗೊತ್ತಾ? ಹೌದಾ ಐಶು? ಏನಂತ? ನಾನು ಮಧುನ ಇಷ್ಟಪಡ್ತಾ ಇದ್ದೀನಿ ಅಂತ. ಏನು ಐಶು, ನೀನು ನನಗೆ ಪ್ರಪೋಸೇ ಮಾಡಿಲ್ಲ. ನೀನು ಆಲ್ರೆಡಿ ಮನೇಲಿ ಮಾತಾಡೋಕ್ಕೆ ಇಷ್ಟು ಧೈರ್ಯ ಮಾಡಿದೀಯಾ? ಪರವಾಗಿಲ್ಲ ಐಶು. ಅಲ್ಲ, ಪ್ರೀತಿಸಿರೋ ಹುಡುಗನ ಹತ್ರ ಇಷ್ಟ ಅಂತಲೇ ಹೇಳ್ಕೊಂಡಿಲ್ಲ, ಆಗಲೇ ಮನೆ ಹತ್ರ ಹುಡುಗನ ಬಗ್ಗೆ ಮಾತಾಡೋಕೆ ಹೋಗಿದ್ಯಾ, ಅದು ಪ್ರೀತಿ ಬಗ್ಗೆ. ಈಗಲೇ ನಿನ್ಗೆ ಇಷ್ಟು ಧೈರ್ಯ ಇರಬೇಕಾದ್ರೆ ಸುಮ್ಮನೆ ಮನೆಯವ್ರಿಗೆಲ್ಲ ಯಾಕೆ ಹೆದರ್ತಾ ಇದೆಯಾ? ಆದರೆ ಅಣ್ಣ ಏನು ಹೇಳಿದ್ರು ಗೊತ್ತಾ? ಏನು ಹೇಳ್ದ? ನಿನ್ನ ಮನಸ್ಸಲ್ಲಿ ಏನಿದೆಯೋ ಏನೋ ನನಗೆ ಗೊತ್ತಿಲ್ಲ ಐಶು. ನೀನು ಎಜುಕೇಷನ್ ಬಗ್ಗೆ ಗಮನ ಕೊಡು, ಬಟ್ ನೀನು ಯಾವುದೇ ರೀತಿ ನನಗೆ ನಂಬಿಕೆ ದ್ರೋಹ ಮಾಡಲ್ಲ ಅನ್ನೋದು ಸಂಪೂರ್ಣವಾಗಿ ನನಗೆ ನಂಬಿಕೆ ಇದೆ. ಒಂದು ವೇಳೆ ಆ ಥರ ಎಲ್ಲ ಏನಾದರೂ ಇದ್ದರೆ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ದ ಗೊತ್ತಾ? ತಂಗಿಗಿಂತ ಹೆಚ್ಚಂತ ಅವನಿಗೆ ಸ್ವಾರ್ಥ ಅನ್ನೋದು? ಗೊತ್ತಿಲ್ಲ. ಈಗೇನೋ ನಾನು ಹೇಳಿದ್ದೀನಿ ನಿಮಗೆ. ಮುಂದೆ ಏನೇ ಅನಾಹುತ ಆದರೂ ನೀವೇ ಜವಾಬ್ದಾರಿ. ಆದರೆ ನನ್ನನ್ನು ಯಾವತ್ತೂ ಕೈ ಬಿಡಬೇಡಿ ನೀವು, ಪ್ಲೀಸ್. ನನಗೆ ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ಇಲ್ಲ. ನೀವಂದರೆ ನನಗೆ ತುಂಬ ಇಷ್ಟ. ಐಶು, ಇಷ್ಟೊಂದೆಲ್ಲ ಪ್ರೀತಿ ಮನಸ್ಸಲ್ಲಿ ಇಟ್ಕೊಂಡು ಇಷ್ಟು ದಿನ ಒಬ್ಬಳೇ ನೋಡ್ತಿದ್ದಿದ್ಯಾ ಅಲ್ವಾ? ಅದರಲ್ಲೂ ನನಗೂ ಭಯ ಹುಟ್ಟಿದ್ಯಾ ನೀನು. ಸಾರಿ ಮಧು. ಸರಿ, ಟೈಮ್ ಆಯಿತು, ಹೊರಡೋಣ ಬನ್ನಿ. ಹೋಗೋಣ ಐಶು. ಆದರೆ ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳಬೇಕು ನಿನಗೆ. ಹೇಳಿ. ಹೇಳು, ಯಾವಾಗ ಸಿಗ್ತೀಯಾ? ನಾನು ನೀನು ಪ್ರಪೋಸ್ ಮಾಡಬೇಕಲ್ಲ. ಇವಾಗ ಹೇಳಿದ್ದೀರಾ ಅಲ್ವಾ? ಇದು ಬರೀ ನಿನ್ನ ಒಪ್ಪಿಗೆ ಮಾತ್ರ ನಾನು ಕೇಳಿರೋದು, ಬಟ್ ನಾನು ನಿನಗೆ ಮನಸಾರೆ ವಿಶ್ ಮಾಡಬೇಕಲ್ವಾ? ಅದೆಲ್ಲ ಏನು ಬೇಡ. ನನಗೆ ಗೊತ್ತು ನೀವು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ. ಪರವಾಗಿಲ್ಲ, ಒಂದಿನ ನನ್ನ ಜೊತೆ ಸಿಗ್ಬೋದಲ್ವಾ? ಹೇಳ್ತೀನಿ ಮಧು, ಅರ್ಜೆಂಟ್ ಅಂದರೆ ಆಗಲ್ಲ. ಸರಿ ಐಶು, ಹೊರಡೋಣ. ನೋಡೋಣ ಐಶು, ಅವತ್ತೇ ಅಮ್ಮಂಗೆ ನಿನ್ನನ್ನು ಮೀಟ್ ಮಾಡಿಸ್ತೀನಿ. ಸರಿ. ಅಲ್ಲ,
ಎಷ್ಟೊತ್ತಾಗೈತೆ ಇನ್ನ ಬರೋದ್ ಬೇಡವಾ ಮನೆಗೆ? ಬರ್ಲಿ ಇವತ್ತು ಅವಳು, ಮಾಡ್ತೀನಿ. ನೀನ್ಯಾಕೆ ಹಿಂಗ್ ಆಡ್ತೀಯಮ್ಮ? ಆ ಜಯಕುಮಾರ್ನ ಕಳ್ಸ್ಕೊಟ್ಟವನಿ ಅಂತ ನಾನು ಹೇಳ್ತಿಲ್ವೆ ನಿನಗೆ? ಸುಮ್ಕಿರು. ನೀನೇನಂತ ಹಿಂಗ್ ಮಾತಾಡ್ತಿ? ಅವ್ನ್ ಕರ್ಕೊಂಡೋಗವನ ಜೊತೆಗೆ? ಜೊತೆಗೆ ಹೋಗ್ದಿದ್ಮೇಲೆ ಹೆಂಗ್ ಕಳ್ಸ್ಕೊಟ್ಟ ಅವನು? ಇಷ್ಟೊತ್ತಾದ್ರೂ ಮನೆಗ್ ಬರ್ದಂಗೆ. ಹೂ ಕಣೆ, ಅವಳು ಅವ್ರ ಫ್ರೆಂಡ್ಗಳ ಜೊತೆಗೆ ಹೋದ್ರೆ ಇವ್ನು ಹೋಗ್ತಾನ ಅವ್ರ ಜೊತೆಗೆ. ಏನ್ ಮಾತಾಡ್ತೀಯ ನೀನು? ಸುಮ್ನಿರೇ ನೀನು. ಎತ್ಲು ಓಡಾಗಲ್ಲ ಗೊತ್ತಾಳೆ. ಕತ್ಲಾಗ ಅವಲೆ 7:30 8 ಗಂಟೆ ಆಗ್ತಾ ಬಂದ್ರು ಇನ್ನ ಮನೆಗ್ ಬರ್ಲಿಲ್ಲ ಅಂದ್ರೆ ಇವ್ರು ಬಂದಿಲ್ಲ. ಇಂಥ ತಕ್ಕ ಬೇಕೆ ಹೋಗ ಅವಳನ್ನ ಕರ್ಕ ಬರಕ್ಕೆ? ಹೋಗಿರೋದು ಬೀಗ್ರು ಮನೆಗ್ ಕಣೆ. ಏನೋ ಹೋಗ್ಯವ್ರೆ ಬತ್ತಾರೆ, ಸುಮ್ಕಿರು. ಅವ್ರು ಏನು ಹಿಂದೆಲ್ಲ ಕಳಿಸ್ಬಿಡ್ತಾರ? ಅವ್ರು ಎಲ್ಲ ಸತ್ಕಾರ ಮಾಡಿ ಕಳ್ಸೋದ್ ಬ್ಯಾಡ್ರಿ. ಮಾಡ್ತಾರ ಅವ್ರು ಸತ್ಕಾರನ. ಏನು ಒತ್ತು ಬಿದ್ದಾಗ ಒತ್ತು ಮುಂಚೆ ಕಳ್ಸ್ಕೊಟ್ಬಿಡ್ಬೇಕು. ಅತ್ತೆ ನೀವೇನು ವರಿ ಮಾಡ್ಕೊಂಬಿಡಿ, ನಾನು ಹೋಗಿ ಕರ್ಕೊಂಬರ್ಲ ಐಶುನ? ಬೇಡ ರವಿ, ಈ ಕತ್ಲಾಗ ನೀನೆಲ್ಲ ಹೋಗ್ತೀಯ ಹುಡಿಕೊಂಡು? ಪರವಾಗಿಲ್ಲ ಅತ್ತೆ, ಬಸ್ ಸ್ಟ್ಯಾಂಡ್ ವರ್ಗೂ ಹೋಗ್ತೀನಿ, ನೋಡೋಣ ಬಂದ್ರೆ ಕರ್ಕೊಂಬರ್ತೀನಿ. ನೀನ್ಯಾರೋ ಕರ್ಕ ಬರಕ್ ಅವಳ? ಅವ್ರ ಹಣೆ ಬೊತ್ತವನೆ, ಬೊತ್ತ ಕರ್ಕ ಬತ್ತಾನೆ. ಅವೆಲ್ಲ ಏನ್ ನಡ್ಸಕ್ ಹೋಗ್ಬೇಡ ಈ ಮನೆಗ್ ನೀನು. ಇಷ್ಟಕ್ಕೂ ಏನು ಪ್ರಪಂಚ ಪ್ರಳಯ ಆಗಿಲ್ಲ. ಇನ್ನ 8 ಗಂಟೆ ಬೋತಾಟಕ ಏನು ರವಷ್ಟನ ಅಡೆದಡೆ ಇದ್ರಲ್ವ ನಿಮ್ಗೆ? ಎಷ್ಟು ಆರಾಮಾಗಿ ಕೂತಿದ್ರು ನೋಡ್ರಿ. ಆ ಹುಡುಗಿ ಇನ್ನ ಮನೆಗ್ ಬಂದಿಲ್ಲ, ಏನನ್ನ ಎತ್ತೆ ಸಿದ್ದೆ ಐತೇನ ನಿಮ್ಗೆ? ನಮಗೂ ಐತೆ ಕಣೆ, ಹಂಗಂತ ಬಾಯಿ ಬಡ್ಕೊಂಡ್ರೆ ಆಗ್ತದ? ಬಂದ್ಮೇಲೆ ಕೇಳಿರಾಯ್ತು, ಸುಮ್ಕಿರು. ಅವಳು ಹೋಗ್ವಾಗ್ಲೇ ಹೇಳೋದ್ಲು, ಬರೋದ್ ತಡ ಆಗುತ್ತೆ, ಸ್ವಲ್ಪ ಲೇಟ್ ಆದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಅಲ್ಲ ಕಣತೆ, ಅಂತ ಶಾಪಿಂಗ್ ಏನೈತೆ? ಏನ್ ಕತ್ಲಾಗ ಶಾಪಿಂಗ್ ಮಾಡೋ ಅಂತದ್ ಏನೈತೆ? ಏನು 1 ಗಂಟೆ 2 ಗಂಟೆ ಮಾಡ್ತಾರೆ. ನೀವು ಒತ್ತು ಬಿದ್ದಾಗೂ ಇವರು ಶಾಪಿಂಗ್ ಮಾಡ್ಕೊಂಡು ಕೂಕಂತಾರ? ಫ್ರೆಂಡ್ಗಳ ಜೊತೆಗೆ ಎಲ್ಲ ಅಲ್ಲಿಯೇ ಹೋಗೋರು ಆಯ್ಕಂತ ತಿನ್ಕೊಂಡು. ಹೋಗ್ಲಿ ಬಿಡಿ, ಇನ್ನೇನು ಕಾಲೇಜು ಮುಗಿತಾ ಬಂದೈತೆ. ಏನೋ ಹುಡುಗಿರ ಜೊತೆ ಹೋಗಿರ್ತಾಳೆ ಫ್ರೆಂಡ್ಗಳ ಜೊತೆಗೆ, ಏನ್ ತಪ್ಪು? ಹೋಗಿ ಬರ್ಲಿ ಬಿಡು. ಏನು ಅವಳೆಲ್ಲ ಊರು ಬಿಟ್ಟು ಹೋಗೋಳೆ ಬೇರೆ ಟ್ರಿಪ್ಪು ಗಿಪ್ಪು ಅಂತ ಅವಳು ಹೇಳಿದ್ಲು ಅವ್ರ ಅಣ್ಣೈತೆಗೆ. ಏನು ಟ್ರಿಪ್ ಎಲ್ಲಿ ಹೋಗಲ್ಲಣ್ಣ, ಒನ್ ಡೇ ಶಾಪಿಂಗ್ ಹೋಗಿ ಸುಮ್ಮನೆ ಓಡಾಡ್ಕೊಂಡು ಬರ್ತೀವಿ ಅಂತಾನ. ಬರ್ಲಿ ಇವತ್ತು, ಅವನು ಬರ್ಲಿ ಮನೆಗೆ, ಅವಳು ಬರ್ಲಿ, ಇಬ್ರಿಗೂ ಐತೆ. ಅದು ಸರಿ, ಇವನ್ನ ಯಾಕೆ ಮನೆಗೆ ಕರ್ಕ ಬಂದಿದ್ದಿ? ಒಬ್ರ ಆಗ್ತಾರೊಬ್ರು ಏನು ಸಾಲ್ಗಟ್ಟು ಗೊತ್ತಾರಲ್ಲ ಇಲ್ಲಿಗೆ? ಏನ್ ಸಮಾಚಾರ? ಅಜ್ಜಿ ನೀವೇನು ಟೆನ್ಷನ್ ತಗೋಬೇಡಿ, ನನ್ನಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ ನಿಮಗೆ, ಆರಾಮಾಗಿರಿ. ಬಂದಾಯ್ತು, ನಿಮ್ಮ ಅತ್ತೆನ್ ಬಿಟ್ಟಾಯ್ತು, ಇನ್ನೇನು ಕೆಲಸ ನಿನ್ಗೆ? ನಡೀತಾ ಇರು. ನೋಡತ್ತೆ, ನಾನೇ ಕರ್ಕ ಬಂದಿರೋದು. ಏನು ಮಾತಾಡ್ಬೇಡ, ಸುಮ್ಮನಿರು. ಶೋಭಾ ಬ್ಯಾಗ್ ಕೊಡು. ಇಷ್ಟೊತ್ತು ಬೇಕೆ ಬರಕ್ಕೆ? ಯಾಕಮ್ಮ ಏನಾಯ್ತು, ಕೂಗಾಡ್ತಾ ಇದೀಯಾ? ಅಲ್ಲ, ಯಾಕೆ ಹೊತ್ತು ಮುಂಚೆ ಹೊರಟ್ಬಿಟ್ಟು ಇನ್ನ ಒತ್ತಿದ್ದಂಗೆ ಬರಕ್ ಆಗ್ತಾ ಇರ್ಲಿಲ್ವಾ? ಇಂಥ ತಕ್ಕ ಏನ್ ಮಾಡ್ತಿದ್ರಿ? ಏನಮ್ಮ ನೀನು ಬಂದ ತಕ್ಷಣ ಜಗಳ ತೆಗಿತಾ ಇದ್ಯಾ? ಅಲ್ಲ ಏನ್ ಬರೋದ್ ಬೇಡ್ವಾ? ಅದ್ನೇ ಹೇಳ್ತಿರೋದು. ಏನೊಂದ್ 3 ಗಂಟೆ 4 ಗಂಟೆ ಹೊರಟಿದ್ರು 1 ಗಂಟೆ ದಾರಿ ಬರ್ಬೋದಾಗಿತ್ತು. ನೋಡಮ್ಮ, ನಾವು ಬರೀ ಇಲ್ಲಿಗೆ ಬರೋದಾಗಿದ್ರೇನೆ ಬರ್ತಾ ಇದ್ವಿ. ಅಲ್ಲಿ ಸ್ವಲ್ಪ ಶೋಭಾ ಅವ್ರ ಅತ್ತೆ ಅವ್ರನ್ನೆಲ್ಲ ಬಿಟ್ಟು ಬರೋ ಅಷ್ಟೇ ಲೇಟ್ ಆಗೋಯ್ತು. ಐಶುನ್ ಎಲ್ಲಿ ಕಳಿಸಿದ್ಯಾ ನೀನು? ಅಜ್ಜಿ ಇನ್ನೂ ಐಶು ಬಂದಿಲ್ವಾ? ಇನ್ನ ಬಂದಿಲ್ಲ ಕಣಪ್ಪ. ಫೋನ್ ಮಾಡ್ಬೇಕಲ್ವಾ ಮತ್ತೆ ನೀವು? ಅಲ್ಲ, ನೀನೇ ಬರ್ಬೇಕಾರೆ ಕರ್ಕ ಬತ್ತೀನಿ ಅಂತೆಲ್ಲ ಹೇಳ್ತಿದ್ದಲ್ಲ, ಹಂಗಾಗಿ ಬೊತ್ತ ಕರ್ಕ ಬತ್ತಿ ಏನೋ ಅಂತ ನಾನು ಸುಮ್ಕಾದೆ. ಅವಳಿಗೆ ಫೋನ್ ಮಾಡಕ್ಕೆ ಹೇಳಿದ್ದೆ, ಇನ್ನೂ ಫೋನ್ ಮಾಡಿಲ್ಲ. ಸರಿ, ನಾನೇ ಫೋನ್ ಮಾಡ್ತೀನಿ ಬಿಡಿ. ಶೋಭಾ ಬ್ಯಾಗ್ ತೊಗೊಂಡು ಒಳಗೆ ಹೋಗು, ನಾನು ಐಶುನ್ ಕರ್ಕೊಂಡ್ಬರ್ತೀನಿ. ಸರಿ ರೀ, ಆಯ್ತು. ಯಾರು ನೀವು? ಏನತ್ತೆ, ನಾನು ಯಾರು ಅಂತಾನೆ ಗೊತ್ತಿಲ್ವಲ್ಲ ನಿಮ್ಮ ಮಗಂಗೆ? ಏನೋ ಅತ್ತೆನಾ? ನಾನು ಇದೇ ಫಸ್ಟ್ ಟೈಮ್ ನಿಮ್ಮನ್ನು ನೋಡ್ತಾ ಇರೋದು. ನಾವಿನ್ನೇನು ಯಾವಾಗಲೂ ನೋಡ್ತಾ ಇದ್ವಾ ನಿಮ್ಮನ್ನ? ನಾವು ಇದೇ ಫಸ್ಟ್ ಟೈಮ್ ನಿಮ್ಮನ್ನು ನೋಡ್ತಾ ಇರೋದು. ಜಯ, ಮಾನ್ಸಿ ಅಣ್ಣ ಇವನು. ರವಿ ಅಂತ ಹೆಸರು, ನಮ್ಮ ಅಣ್ಣನ ಮಗ. ಬಿಟ್ಟೋಗಕ್ ಬಂದವ್ ನನ್ನ. ಅಮ್ಮ ಮೊದಲು ಇವ್ನ ಆಚೆ ಕಳಿಸು. ನೋಡು ಜಯ, ಎಲ್ಲಾರನು ಒಂದೇ ತೂಕದಲ್ಲಿ ಅಳತೆ ಮಾಡ್ಬೇಡ. ಅವನು ನಮ್ಮ ಅಣ್ಣನ ಮಗ. ಏನೋ ಪ್ರೀತಿಯಿಂದ ನಾನು ಬಿಟ್ಟು ಹೋಗಕ್ ಬಂದವನೇ. ಒಳ್ಳೆ ಹುಡುಗ. ಸುಮ್ಮನೆ ಇರು, ಏನು ಜಗಳ ಮಾಡ್ಬೇಡ ನೀನು. ಏನಮ್ಮ, ಎಷ್ಟು ಹೇಳಿದ್ರು ನಾಚಿಕೆ ಮಾನ ಮರ್ಯಾದಿಲ್ದೇನೆ ನಿಮ್ಮ ಫ್ಯಾಮಿಲಿ ಈ ತರ ಬರ್ತಾರಲ್ಲ, ಏನು ಅನ್ಸಲ್ವಾ ಅವ್ರಿಗೆ? ಜಯ, ಬಾಯಿ ಇದೆ ಅಂತ ಸುಮ್ಮನೆ ಬಾಯಿ ಹೋದಂಗೆ ಮಾತಾಡ್ಬೇಡ ನೀನು. ಬಾಯಿ ಮುಚ್ಚಮ್ಮ ಸಾಕು. ಜೈ, ಯಾಕೆ ಇಷ್ಟು ಕೋಪ ಮಾಡ್ಕೊಂತೀಯ? ನಮ್ಮ ಅಪ್ಪ ಅಮ್ಮ ಇವ್ರಿಗೇನೋ ದ್ರೋಹ ಮಾಡಿರ್ಬೋದು, ಅನ್ಯಾಯ ಮಾಡಿರ್ಬೋದು, ನಾನೇನು ಮಾಡಿಲ್ವಲ್ಲ. ನೋಡು, ನಿಮ್ಮ ಸವಾಸನೆ ನಮಗೆ ಬೇಡ ಅಂತ ನಾವು ನೆಮ್ಮದಿಯಾಗಿದ್ದೀವಿ. ಮತ್ತೆ ಮತ್ತೆ ಯಾಕೆ ನಮ್ಗೆ ತೊಂದರೆ ಕೊಡ್ತೀರಾ? ಸುಮ್ಮನೆ ಆಗಾಗ ಬಂದು ನಮ್ಮ ಅಮ್ಮನ ತಲೆ ಕೆಡಿಸಿ ಎಲ್ಲ ಹಾಳು ಮಾಡಬೇಡ್ರಿ ನೀವು. ಜೈ ಪ್ಲೀಸ್ ಅರ್ಥ ಮಾಡ್ಕೊ, ನಾನು ತುಂಬ ಒಳ್ಳೆಯವನು. ನಮ್ಮ ಅಪ್ಪ ಅಮ್ಮ ತಪ್ಪು ಮಾಡಿರೋದಕ್ಕೆ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ, ಓಕೆನಾ? ಸಾರಿ ಜೈ. ಛೇ, ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಅಂತ ಅನ್ಸುತ್ತೆ ನಿಮಗೆ. ನಿಮಗೆಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಜಯ, ಇವಳ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ಕಣಪ್ಪ. ನಿಮ್ಮ ಅಪ್ಪ ಬಂದಮೇಲೆ ಅದೇನು ಕೂಕೊಂಡು ಮಾತಾಡ್ಬಿಟ್ಟು ಒಂದು ತೀರ್ಮಾನ ತಕ ಹೇಳ್ತೀನಿ. ಸರಿ ಅಜ್ಜಿ, ಮೊದಲು ಹೋಗಿ ಐಶನ್ ಕರ್ಕೊ ಬರ್ತೀನಿ, ಆಮೇಲೆ ನೋಡ್ಕೊತೀನಿ ಇವ್ರನ್ನ. ನೋಡು, ನಿನ್ನ ಒಳ್ಳೆತನ ನಮ್ಗೇನು ಅವಶ್ಯಕತೆ ಇಲ್ಲ. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು. ಇವತ್ತೇ ಲಾಸ್ಟು. ಇನ್ಯಾರು ನಮ್ಮ ಮನೆ ಕಡೆಗೆ ಬರ್ಕೂಡ್ದು ನೀವು. ಅವ್ರಿಗೆ ಹಿಂಗೆಲ್ಲ ಬಾಯಿ ಮಾತನಾಗ ಎಷ್ಟು ಹೇಳಿದ್ರು ಮಾನ ಮರ್ಯಾದೆ ಇಲ್ದಾರ ಕಣ, ಬಂದೇ ಬರ್ತಾರೆ. ನೀನು ಹೋಗು, ಐಶನ್ ಕರ್ಕೊ ಬರೋಕೆ ಮೊದಲು ಕತ್ಲಾಗೋಯ್ತು. ಛೇ, ಏನತ್ತೆ ಈ ಥರ ಮಾತಾಡ್ತಾರೆ? ರವಿ, ನೀನೇನು ಬೇಜಾರು ಮಾಡ್ಕೋಬೇಡ. ಐಶುನ ನೀನು ಮದುವೆ ಮಾಡ್ಕೋಬೇಕು ಅಂದರೆ ಇವ್ರು ಏನಂದ್ರು ಏನೇ ಮಾಡಿದ್ರು ಇದನ್ನೆಲ್ಲ ಸಹಿಸ್ಕೋಬೇಕು ನೀನು, ಅರ್ಥ ಆಯ್ತಾ? ಸರಿ ಅತ್ತೆ. ಇವಳಿಗಂತೂ ಬತ್ತಾ ನಾನು ಭಯನೇ ಇಲ್ದಂಗೆ ಆಗ್ಬಿಟ್ಟೈತೆ. ಯಾವಾಗ ಗ್ರಾಚಾರ ಬಿಡಿಸ್ತೀನೋ ಗೊತ್ತಿಲ್ಲ ಇವಳಿಗೆ. ನಾನೇನಂದ್ರೆ ಮನೆಗೆ ಬಂದಿರೋ ಹೆಣ್ಮಗ್ಳೆದ್ರಿಗೆ
ಸುಮ್ಮನೆ ಮರ್ಯಾದೆ ಹೋಗ್ತತೆ ಮಾತಾಡಬಾರ್ದು ಅಂತ ಸುಮ್ಕೆ ಇದ್ದಷ್ಟು ಅತಿ ಆಗೋಯ್ತೆ ಉಳ್ದು